ಯಾವ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ. ಯಾವ ಧರ್ಮನೂ ಕೂಡ ಪರಸ್ಪರ ಪ್ರೀತಿಸುವಂತ ಹೇಳ್ತದೆ ಹೊರತು ಪರಸ್ಪರ ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಕೂಡ ಹೇಳಲ್ಲ. ಯಾವ್ದಾರ ಧರ್ಮ ದ್ವೇಷಿಸುವಂತ ಹೇಳ್ತದ? ಪ್ರೀತಿ ಮಾಡುವಂತ ಹೇಳ್ತದೆ. ಎಲ್ಲರೂ ಸಮಾನವಾಗಿ ಕಾಣಪ್ಪ, ಎಲ್ಲರೂ ಮನುಷ್ಯರಾಗಿ ಇರ್ತಕ್ಕಂಥದ್ದು ಮಾಡಬೇಕು. ಕನಿಷ್ಠ ಪಕ್ಷ ವಿದ್ಯಾವಂತರಾದರೂ ಇದು ಮಾಡಬೇಕಲ್ಲ. ವಿದ್ಯಾವಂತರ ಜಾತಿ ಮಾಡಕ್ಕೆ ಶುರು ಮಾಡಿಬಿಟ್ರೆ ಅದಕ್ಕೆ ವೈಚಾರಿಕ ವಿದ್ಯೆ ಸಿಕ್ಕಬೇಕು, ವೈಜ್ಞಾನಿಕ ವಿದ್ಯೆ ಸಿಕ್ಕಬೇಕು ಪ್ರತಿಯೊಬ್ಬರಿಗೂ ಅಂತಕ್ಕಂಥದ್ದು ಉದ್ದೇಶ. ನೀವು ಹಾಸ್ಟೆಲ್ ಓದೋರು, ಇಲ್ಲಿ ಎಲ್ಲ ಜಾತಿಯವರು ಇರ್ತಾರೆ. ಹಿಂದುಳಿದ ಜಾತಿ ಒಂದೇ ಅಲ್ಲ, ಎಲ್ಲ ಜಾತಿಯವರು ಇರ್ತಾರೆ. ಅಲ್ಲಿ ಹಾಸ್ಟೆಲಲ್ಲಿರುವಾಗ ಒಂದೇ ಪಂಕ್ತಿನಲ್ಲಿ ಊಟ ಮಾಡಿರ್ತೀರಿ, ಎಲ್ಲರೂ ಒಟ್ಟಿಗೆ ಸಹಬಾಳ್ವೆ ಮಾಡ್ತೀರಿ. ಇಡೀ ಜೀವನದಲ್ಲೂ ಹಂಗೆ ಇರ್ಬೇಕಲ್ಲ. ಅಲ್ಲಿಂದ ಬಂದ ತಕ್ಷಣ ಬದಲಾವಣೆ ಆಗ್ಬಿಟ್ರೆ ನಮ್ಮ ಸಂವಿಧಾನದಲ್ಲಿ ಏನಂತ ಹೇಳಿದೆ? ಇನ್ನೊಂದು ಧರ್ಮದವ್ರ ಬಗ್ಗೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ. ಸಹಿಷ್ಣುತೆ, ಸಹಬಾಳ್ವೆ ಇದಿದ್ರೆ ಬೇರೆಯವ್ರನ್ನ ದ್ವೇಷದ ಪ್ರಶ್ನೆನೇ ಬರಲ್ಲ. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರ್ತೀನಿ ನೋಡಿ, ಸತ್ಯ ಗೊತ್ತಾದ ಮೇಲೂ ಕೂಡ ಅಸತ್ಯವನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಈಗ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತಿತ್ತು, ಪಾಪ ಅದೇನೋ ಕಾಯಿಲೆ ಬಂದಿರಬೇಕು, ಬಂದು ಕೂತ್ಕೊಂಡ್ಬಿಟ್ಟಿತ್ತು ಕಾಣಿಸುತ್ತೆ. ಸಿದ್ದರಾಮಯ್ಯನ ಕಾರ್ ಮೇಲೆ ಕಾಗೆ ಕೂತಿತ್ತು, ಅದರಿಂದ ಮುಖ್ಯಮಂತ್ರಿ ಕೆಲಸ ಹೋಗ್ಬಿಡ್ತದೆ ಅಂತ ಕೆಲವು ಪುರೋಹಿತರುಗಳು ಹೇಳಿದ್ರು. ಒಬ್ಬರು ಪುರೋಹಿತರು ಹೇಳಿದ್ರು, ಈ ಸಾರಿ ಅದು ಫೆಬ್ರವರಿ ತಿಂಗಳು ಏನೋ ಇರಬೇಕು, ಈ ಸಾರಿ ಬಜೆಟೇ ಮಂಡಿಸಲ್ಲ, ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ. ಈಗಲೆಲ್ಲ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅದು ಅನಿಷ್ಟ. ಕಾಗೆ ಕೂತ್ಕೊಂಡದು ಅನಿಷ್ಟ. ಆ ಅನಿಷ್ಟದಿಂದ ಮುಖ್ಯಮಂತ್ರಿ ಸ್ಥಾನನೇ ಹೋಗ್ಬಿಡ್ತದೆ ಅಂತ ಒಬ್ಬ ಪುರೋಹಿತ, ಅದು ಟಿವಿ ಚಾನೆಲ್ನಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರು. ಇನ್ನೊಬ್ಬ ಪುರೋಹಿತ ಏನ್ ಹೇಳ್ದ ಅಂತಂದ್ರೆ, ಇಲ್ಲ ಬಜೆಟ್ ಮಂಡಿಸ್ತಾರೆ, ಈ ಸಾರಿ ಬಜೆಟ್ ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಆರ್ಗ್ಯುಮೆಂಟ್. ಅದಾದ್ಮೇಲೆ ಬಜೆಟ್ ಮಂಡಿಸಿದೆ, ಆಮೇಲೆ 2 ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು. ಈಗ ಮತ್ತೆ 2.5 ವರ್ಷ ಇದ್ದೀನಿ. ಶಾರದಾ ಮತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ಅಮಾವಾಸ್ಯೆ ದಿನನೇ ಮದುವೆ ಆದದ್ದು. ರಾವು ಕಾಲದಲ್ಲಿ ಮದುವೆ ಆದದ್ದು. ಏನಾಗಿದೆ ಅವ್ರಿಗೆ? ಒಳ್ಳೆ ಲಾಯರ್ ಆಗಿಲ್ವ? ಇಬ್ಬರು ಮಕ್ಕಳಿದ್ದಾರೆ, ಅವರು ಒಳ್ಳೆ ಕೆಲಸದಲ್ಲಿಲ್ವಾ? ಓದ್ಕೊಂಡಿಲ್ವ ಇಬ್ರು? ಈಗ ಅವ್ರನ್ನ ಗೌರವಿಸ್ತಾ ಇದ್ದೀವಿ. ದೇವರಾಜ ಅರಸು ಅವನವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅವರಿಗೆ, ಅಲ್ವಾ? ಅದರಿಂದ ಅಮಾವಾಸ್ಯೆ ದಿನ ಊಟದವರೆಲ್ಲ
ಅಮಾವಾಸ್ಯೆ ದಿನ ಹುಟ್ಟಲ್ವಾ? ಪವರ್ ಜಾಸ್ತಿ ಇರುತ್ತೆ. ಇದನ್ನ ನಂಬ್ಕೊಳ್ಳೋದು ಇದನ್ನೆಲ್ಲ. ಅಮಾವಾಸ್ಯೆ ದಿನ ಇವತ್ತು ಬಿಡಿ. ಈಗ ನನಗೆ ಇಷ್ಟರ ಮಟ್ಟಿಗೆ ಅದಕ್ಕೆ ಇದೆಯೋ ಇದು ಗೊತ್ತಿಲ್ಲ. ಯಾಕಂತಂದ್ರೆ ನಮ್ಮ ಮನೆಯವರು ಕೂಡ ನಂಬ್ತಾರೆ ಇದನ್ನ. ಆಮೇಲೆ ನೀನು ಯಾಕಪ್ಪ ವಿದ್ಯಾವಂತನಾಗಿದ್ಯಾ, ನಿನ್ಗೆ ಯಾಕೆ ಊಟಕ್ಕಿಲ್ಲ, ನಿನಗೆ ಯಾಕೆ ಬಟ್ಟೆ ಇಲ್ಲ, ನಿನಗೆ ಯಾಕೆ ಮನೆ ಇಲ್ಲ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಅದಕ್ಕೆ ಹಿಂಗೆ ಹುಟ್ಟಿದ್ದೀನಿ ಈಗ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.